ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ನೀವು ಎಷ್ಟೇ ಬ್ಲೌಸ್ ಚೆನ್ನಾಗಿ ಹೊಲಿದ್ರು ಆರ್ಮಲ್ ರಿಂಕಲ್ಸ್, ಶೋಲ್ಡರ್ ಡ್ರಾಪ್ ಆಗ್ತಾನೆ ಇರುತ್ತೆ. ಅದಕ್ಕೆ ಕೆಲವೊಂದು ಟಿಪ್ಸ್ಗಳು ಹೇಳ್ತೀನಿ. ಅದರಲ್ಲಿ ಒಂದೊಂದು ಕಡೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಆ ಥರ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಓಕೆನಾ? ಏನೇನು ಪ್ರಾಬ್ಲಮ್ಮು, ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಬರ್ತೀನಿ. ಅದರಲ್ಲಿ ನೀವು ಇವಾಗ ಆರ್ಮಲ್ ಹತ್ರ ರಿಂಕಲ್ಸ್ ಬರುತ್ತೆ ಅಂದಾಗ ಎಲ್ಲಿ ಏನು ಮಾಡಿದ್ರೆ ಸರಿ ಹೋಗುತ್ತೆ ಆ ಥರ. ಅಕಸ್ಮಾತ್ ಇವಾಗ ಮುಂದೆಗಡೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ, ಅದಕ್ಕೆ ಏನು ಮಾಡಬೇಕು ಆ ಥರ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು, ಅದು ದೊಡ್ಡದೇನಲ್ಲ. ಅದನ್ನೊಂಚೂರು ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಅವೆಲ್ಲ ರಿಂಕಲ್ಸ್ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಅದೊಂದನ್ನ ಸರಿ ಮಾಡ್ಕೋಬೇಕು. ಏನೇನು ಸರಿ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಆಲ್ರೆಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಟ್ ಮಾಡಿ ಇಟ್ಕೊಂಡಾದ್ರೆ ಇವಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಇದು ಇರಬೇಕಾಗುತ್ತೆ. ಇದು ಶೋಲ್ಡರು ಇದು ಅಷ್ಟೇ. ಇದು ಜಾಸ್ತಿ ತೊಗೊಂಡ್ರು ನಮಗೆ ರಿಂಕಲ್ಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ಬಟ್ಟೆ ಜಾಸ್ತಿ ತೊಗೋತೀವಲ್ವ, ಅವಾಗೇನಾಗುತ್ತೆ ಇಲ್ಲಿ ಬಟ್ಟೆ ಜಾಸ್ತಿ ಬಂದ್ಬಿಡುತ್ತೆ. ಅದು ಹಿಂಗೆ ಕಟ್ ಮಾಡಿರ್ತೀವಲ್ಲ ಅವಾಗೇನಾಗುತ್ತೆ ಇಲ್ಲೆಲ್ಲ ದೊಡ್ಡದಾಗಿ ಬಟ್ಟೆ ಜಾಸ್ತಿ ಬಂದಿರೋದ್ರಿಂದ ಅದೇನಾಗುತ್ತೆ ರಿಂಕಲ್ಸ್ ಬರುತ್ತೆ. ಓಕೆನಾ? ಮತ್ತು ಈ ಕಡೆ ಇಲ್ಲೂ ಅಷ್ಟೇ, ಇದು ಅಷ್ಟೇ. ಈ ಆರ್ಮಲ್ ರೌಂಡಲ್ಲೂ ನಾವು ಹೆಚ್ಚಾಗಿ ತೊಗೊಂಡ್ರೆ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಆವಾಗ ಇಲ್ಲಿ ಬಟ್ಟೆ ಜಾಸ್ತಿ ಬಂದಿದ್ದೆಲ್ಲ ಮೇಲೆ ಗುಪ್ಪೆ ಥರ ಬರುತ್ತೆ. ಓಕೆನಾ? ಇಲ್ಲೂ ಅಷ್ಟೇ 1 ಇಂಚೇ ತೊಗೋಬೇಕು. 1 ಇಂಚ್ ಒಳಗಡೆನೇ ತೊಗೊಳ್ಳಿ. 1 ಇಂಚ್ ಮೇಲೆ ತೊಗೊಂಡ್ರು ಇವಾಗ 1 ಇಂಚ್ ಇದೆ, ಇಲ್ಲಿಂದ ಮೇಲೆ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಈ ಥರ ಇದೇನಾಗುತ್ತೆ, ಇದು ಎಕ್ಸ್ಟ್ರಾ ಬಟ್ಟೆ, ಇದು ಎಕ್ಸ್ಟ್ರಾ ಇಲ್ಲಿ ಸ್ಟಿಚಿಂಗ್ ಮಾಡಿರ್ತೀವಿ. ಇದೇನಾಗುತ್ತೆ, ಇದು ಈ ಎಕ್ಸ್ಟ್ರಾ ಬಟ್ಟೆ ಟೈಟಾಗಿ ಕೂರಲ್ಲ, ಆಗೇನಾಗುತ್ತೆ ಲೂಸ್ ಬರುತ್ತೆ. ಲೂಸಾಗಿ ಅದು ರಿರಿಂಕಲ್ಸು ಕೂತ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ಆರ್ಮಲ್ ರೌಂಡಲ್ಲಿ ಇಲ್ಲಿ ಚೇಂಜ್ ಮಾಡ್ಕೋಬೇಕು ನೀವು. ಇಲ್ಲಿ 1 ಇಂಚು ತೊಗೋಬೇಕು. ಇಲ್ಲ ಶುದ್ಧ ಜಾಸ್ತಿ ದಪ್ಪ ಅವರಂದರೆ 1/4 1/2 ತೊಗೊಳ್ಳಿ. ಮಾಮೂಲು ಮೀಡಿಯಮ್ವರೆಗೆಲ್ಲ 1 ಇಂಚ್ ಆದರೆ ಸಾಕು. ಇದರಲ್ಲಿ ನೀವು ಎಷ್ಟು ಅವಾಯ್ಡ್ ಮಾಡ್ಕೋತೀರಾ ಅಷ್ಟು ಇಲ್ಲಿ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ಸ್ಟಿಚಿಂಗ್ ಇದು ಕ್ರಾಸಾಗಿ ಇಲ್ಲಿ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಒಳಗೆ ತೊಗೊಳ್ಳೋದು ಅದೆಲ್ಲ ಮಾಡಿದ್ರೂ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಮತ್ತು ಇದು ಅಷ್ಟೇ, ಈ ಪಟ್ಟಿನ ನೀವು ಎಷ್ಟು ತೊಗೋಬೇಕು ಅಷ್ಟೇ ತೊಗೋಬೇಕು. ಅಯ್ಯೋ ಸ್ವಲ್ಪ ದೊಡ್ಡದು ಇಟ್ಬಿಡೋಣ ಅಂದ್ಬಿಟ್ಟು ಏನಾದರೂ ನೀವು ದೊಡ್ಡದಿಟ್ಟರೆ ಅಲ್ಲೂ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ದೊಡ್ಡದು ಬರುತ್ತೆ. ಆಗ ಬಟ್ಟೆ ಎಕ್ಸ್ಟ್ರಾ ಆಗುತ್ತೆ. ಆ ಬಟ್ಟೆ ಎಕ್ಸ್ಟ್ರಾ ಆದಾಗ್ಲೂ ಅದಾಗುತ್ತೆ. ಓಕೆನಾ? ಆರ್ಮಲ್ ರಿಂಕಲ್ಸ್ಗೆ ಇವೆಲ್ಲ ಕಾರಣಗಳು. ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂದರೆ ಇವಾಗ ಹೇಳೋದ್ರ ಟಿಪ್ಸ್ ಜೊತೆಗೆ ಇದೊಂದು ಟಿಪ್ಸು ನೋಡಿ. ನಾವು ಶೇಪ್ ತೆಗಿತೀವಲ್ಲ, ಈ ಕಡೆ ಇರ್ತೀನಿ ಸರಿಯಾಗಿ ಕಾಣಿಸಲ್ಲ. ಇವಾಗ ಶೇಪ್ ತೆಗಿವಾಗ ಇದನ್ನ ಹಿಂಗೆ ಕ್ರಾಸಾಗಿ ತಗೊಳ್ಳಿ. ಒಂಚೂರು ಹಿಂಗೆ ಒಳಗಡೆ ತೊಗೊಂಡಾಗ ಏನಾಗುತ್ತೆ, ನಾವು ಸ್ಟಿಚಿಂಗ್ ಮಾಡಿದಾಗ ಹಿಂದೆ ಬಟ್ಟೆನ ಸ್ಲೀವ್ಸ್ ಎಳೆದಿಟ್ಕೊಳ್ಳುತ್ತೆ. ಓಕೆನಾ? ನಾವು ಈ ರೀತಿ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇವು ಸ್ಟಿಚಿಂಗ್ ಮಾಡ್ತೀವಲ್ವಾ, ಈ ಸ್ಟಿಚಿಂಗ್ ಮಾಡಿದಾಗ ಈ ರೀತಿ ಈ ಬಟ್ಟೆನ ಹಿಂದೆದು ಇದು ಸ್ಟಿಚ್ ಮಾಡಿದಾಗ ಇದನ್ನ ಹಿಂಗೆ ಎಳೆದಿಟ್ಕೊಂಡಾಗ ಯಾವಾಗ ಟೈಟಾಗಿ ಕೂರುತ್ತೆ. ಓಕೆನಾ? ನಾವು ಇಲ್ಲಿ ಮುಂದೆ ಶೇಪ್ ತೆಗಿಬೇಕಾದ್ರೆ ಇಲ್ಲಿಂದ ಸ್ವಲ್ಪ ಒಳಗಡೆ ಹಿಂಗೆ ತಗೊಳ್ಳಿ. ಓಕೆನಾ? ಮಾಮೂಲಿ ಇಲ್ಲಿ ಮಾತ್ರ ಹಿಂಗೆ ತಗೊಳ್ಳೋದು ಅವೆಲ್ಲ ಮಾಡಬೇಡಿ. ಇಲ್ಲ ಸ್ವಲ್ಪ ಹಿಂಗೆ ಒಳಗಡೆ ತೊಗೊಂಡು ಇಲ್ಲಿ ತುದಿಯಿಂದನೇ ಬನ್ನಿ, ಹಿಂಗೆ ನೀಟಾಗಿ ಬಂದು ಹಿಂಗೆ ಕ್ರಾಸ್ ಆಗೋಗಿ ಹಿಂಗೆ ಸೇರಬೇಕು. ಇದು ನೀವು ಪರ್ಫೆಕ್ಟಾಗಿ ತೊಗೋತೀರಾ ಅಂದರೆ ಆರ್ಮಲ್ ರಿಂಕಲ್ಸ್ ಬರೋದೇ ಇಲ್ಲ. ಹಿಂದೆ ರಿಂಕಲ್ಸ್ ಒಂಚೂರು ರಿಂಕಲ್ಸ್ ಬರೋಲ್ಲ. ಇಲ್ಲಿ ನೀಟಾಗಿ ತಗೊಂಡಾಗ ಹಿಂದೆ ಬಟ್ಟೆನ ಎಳೆದಿಟ್ಕೊಳ್ಳುತ್ತೆ. ಇದು ಬ್ಲೌಸು ಮುಂದೆ ನಾವು ಹಾಕ್ಕೊಂಡಾಗ ಹಿಂಗೆ ಹಾಕೋತೀವಲ್ವಾ, ಇಲ್ಲಿ ಹಿಂಗೆ ಎಳೆದಿಟ್ಕೊಂಡಾಗ ಉಕ್ಸ್ ಹಾಕಿದಾಗ ಇಲ್ಲಿ ಟೈಟ್ ಆಗೋದ್ರಿಂದ ಹಿಂದೆ ರಿಂಕಲ್ಸ್ ಬರೋಲ್ಲ. ಆವಾಗ ಫಿಟ್ಟಿಂಗು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇದೊಂದು ಗಮನದಲ್ಲಿ ಇಟ್ಕೋಬೇಕು ನೀವು. ಆರ್ಮಲ್ ರಿಂಕಲ್ಸ್ ಬರೋಕ್ಕೆ ಇದು ಒಂದು ಕಾರಣ. ಇದನ್ನು ನೀಟಾಗಿ ತುದಿಯಿಂದ ಬನ್ನಿ, ಏನಿಲ್ಲ ಹಿಂಗೆ ತುದಿಯಿಂದ ಬಂದು ನೀಟಾಗಿ ಹಿಂಗೆ ಬಂದು ಹಿಂಗೆ ಒಳಗಡೆಯಿಂದ ಹಿಂಗೆ ಹೋಗೋದು ಅಷ್ಟೇ. ಓಕೆನಾ? ಆಮೇಲೆ ಇದನ್ನು ಅಷ್ಟೇ ನೋಡಿ ತೊಗೋಬೇಕು. ಓಕೆನಾ? ಇದನ್ನು ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ದಪ್ಪ ಇರ್ತಾರೆ ನೋಡಿ, ಅವ್ರಿಗೆ ಮಾತ್ರ ತೊಗೊಳ್ಳಿ ಇದನ್ನು. ಓಕೆನಾ? ಆಮೇಲೆ ಅವ್ರು ಹೇಳ್ತಾರೆ ನಮ್ಗೆ ಇದು ಕಂಫರ್ಟಬಲ್ ಆಗ್ತಿಲ್ಲ, ಸ್ವಲ್ಪ ಇದು ದೊಡ್ಡದು ಬೇಕು ಅಂತ ಹೇಳಿದ್ರೆ ಮಾತ್ರ ತೊಗೊಳ್ಳಿ. ಮಾಮೂಲಿ ಇಡೋರಿಗೆಲ್ಲ ಇದು ಕಮ್ಮಿ ಇಟ್ಟರೆ ಇಲ್ಲಿ ನೀಟಾಗಿ ಬರುತ್ತೆ. ಓಕೆನಾ? ಆಮೇಲೆ ಇದು ಚಿಕ್ಕದು ತೊಗೊಂಡ್ರು ಇಲ್ಲಿ ರಿಂಕಲ್ಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಓಕೆನಾ? ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ರೀತಿ ಸ್ವಲ್ಪ ಕ್ರಾಸಾಗಿ ತೆಗಿಬೋದು. ಶೋಲ್ಡರ್ ಡ್ರಾಪ್ ಆದರೆ ಸ್ವಲ್ಪ ಹಿಂಗೆ ಈ ರೀತಿ ಕ್ರಾಸಾಗಿ ತೆಗೀರಿ. ಓಕೆನಾ? ನಾವು ಬೋಟ್ ನೆಕ್ಗೆಲ್ಲ ತೆಗಿತೀವಲ್ಲ ಹಂಗೆ ಹಿಂಗೆ ಮುಂದೆ ಒಂಚೂರು ಹಿಂಗೆ ಕ್ರಾಸಾಗಿ ತೆಗೆದ್ರೂ ಆವಾಗ ಇಲ್ಲಿ ನಮಗೆ ಟೈಟ್ ಆಗುತ್ತೆ. ಓಕೆನಾ? ಶೋಲ್ಡರ್ ಡ್ರಾಪ್ ಆಗೋಲ್ಲ. ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡಿದ್ರೆ ಅದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಅವಾಯ್ಡ್ ಆಗುತ್ತೆ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡಿ. ಹಿಂಗೆ ತುದಿಲಿ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡಿ ಇವಾಗ ನೀವು ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ಟೆ. ಆವಾಗ ಏನಾಗುತ್ತೆ ಎಳೆದಿಟ್ಕೊಳುತ್ತೆ, ಇದನ್ನ ಹಿಂಗೆ ಎಳೆದಿಟ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ರಿಂಕಲ್ಸ್ ಬರಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ, ಶೋಲ್ಡರ್ ಡ್ರಾಪ್ ಆಗೋಲ್ಲ. ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇದನ್ನು ಬಿಟ್ಟರೆ ಮತ್ತೆ ಇಲ್ಲೊಂದು ಪಾಯಿಂಟು ನೀವು ಮಾಡಲೇಬೇಕು. ಇಲ್ಲಿ ಬಂದುಬಿಟ್ಟು ತುದಿಲಿ ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ತುದಿಗೆ, ಇವಾಗ ಇಲ್ಲೇ ತುದಿಲಿ ತೆಗೆದ್ರಿ ಹಂಗೆ ಇಲ್ಲಿಂದನೂ ಹಿಂಗೆ ತುದಿಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಇಷ್ಟೇ. ಇಲ್ಲಿ ಜಾಸ್ತಿ ತೆಗಿಬಾರ್ದು, ಇಲ್ಲಿ ಜಾಸ್ತಿ ತೆಗಿಬಾರ್ದು,
ಇಲ್ಲಿ ಮಾತ್ರ ಒಂದು 1/4 ಇಂಚು ತೆಗೆದು ಹಿಂಗೆ ಎಂಡ್ ಮಾಡಬೇಕು. ಇಲ್ಲೊಂದು ಎಂಡ್ ಮಾಡಿದ್ರೆ ನೀವು ನಿಮಗೆ ಇಲ್ಲಿ ಅವಾಯ್ಡ್ ಆಗುತ್ತೆ. ಓಕೆನಾ? ಇಲ್ಲಿ ಮುಂದೆ ಇಲ್ಲಿ ಶೋಲ್ಡರ್ ಹತ್ರ ಇವೆರಡು ಪಾಯಿಂಟು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇಲ್ಲಿ ಡ್ರಾಪ್ ಆಗಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ. ಇದು 2 ಪಾಯಿಂಟ್ ಬಂದು ಶೋಲ್ಡರ್ ಡ್ರಾಪ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ನೀವು ರಿಂಕಲ್ಸ್ ಬರೋಕ್ಕೆ ಕಾರಣ ಇದು ಒಂದಿದೆ. ನೀವು ಇದು ಲೆಂತ್ ಜಾಸ್ತಿ ತಗೊಂಡ್ರು ಇದು ಹಿಂದೆಗಡೆ ಬಫ್ ಬರೋಕ್ಕೆ ಚಾನ್ಸ್ ಇದೆ. ಯಾಕಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಇಲ್ಲೂ ಜಾಸ್ತಿ ತಗೊಂಡು ಆಮೇಲೆ ಇದು ಅಷ್ಟೇ, ಇದು ಬಂದ್ಬಿಟ್ಟು ಡಾಟ್ ಪಾಯಿಂಟನ್ನು ಅಷ್ಟೇ ನೀವು ಜಾಸ್ತಿ ಹಿಡಿದ್ರೆ ಅವಾಗ ಲೂಸ್ ಬರುತ್ತೆ, ಮುಂದೆ ಲೂಸ್ ಬರುತ್ತೆ. ಇದನ್ನ ನೀವು ಡಾಟ್ ಪಾಯಿಂಟ್ನ ಇದು ಮಾಡಿದ್ರೆ, ಈ ಡಾಟ್ ಪಾಯಿಂಟ್ನ ಇವಾಗ ಇಲ್ಲಿ 1 ಇಂಚ್ ತಗೊಂಡಿದ್ದೀವಿ. ಓಕೆನಾ? ಇವಾಗ ನಿಮ್ಗೆ ಅವ್ರು ಹೇಳ್ತಾರೆ ಮುಂದೆ ನಮ್ಗೆ ಯಾಕೋ ಟೈಟ್ ಆಗ್ತಾ ಇದೆ ಆ ಥರ ಅಂದಾಗ ಇದು ಸ್ವಲ್ಪ ದೊಡ್ಡದು ಮಾಡ್ಕೊಡಿ. ಓಕೆನಾ? ಇವಾಗ ಒಂದು ಬ್ಲೌಸ್ ಹೊಲ್ಕೊಟ್ಟಿರ್ತೀರಾ, ಎಲ್ಲ ಕರೆಕ್ಟಾಗಿದೆ, ನಮ್ಗೆ ಮುಂದೆ ಮಾತ್ರ ಸ್ವಲ್ಪ ಟೈಟು ಅನಿಸುತ್ತೆ ಮೇಡಮ್ ಅಂತ ಹೇಳ್ತಾರಲ್ವ, ಹಾಗೇನು ಮಾಡಿ ಇಲ್ಲಿ ಸ್ವಲ್ಪ ಒಂದು 1/4 ಇಂಚು ಜಾಸ್ತಿ ಮಾಡಿ. ಹಾಗೇನಾಗುತ್ತೆ, ಇಲ್ಲಿ ನಾವು ಅಗಲ ಮಾಡಿದಷ್ಟು ಲೂಸ್ ಬರುತ್ತೆ, ನಮಗಿಲ್ಲಿ ಇದು ಲೂಸ್ ಬರುತ್ತೆ, ಕಫ್ಸು ಲೂಸ್ ಬರುತ್ತೆ. ನೀವು ಇದನ್ನ ಡಾಟ್ ಪಾಯಿಂಟ್ನ ಒಂದು ಸ್ವಲ್ಪ ಅಗಲ ಮಾಡಿದ್ರೆ ಇಲ್ಲಿ ಕಪ್ಸ್ ಲೂಸ್ ಬರುತ್ತೆ. ಅವಾಗ ಫಿಟ್ಟಿಂಗು ಇವಾಗ ಜಾಸ್ತಿ ಚೆಸ್ಟ್ ಇರೋರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ಚಿಕ್ಕದಿರೋರಿಗೆ ಸಾಕು ಒಂದು ಇಂಚ್ ಹಿಡಿದ್ರೆ. ಅವಾಗ ಅವ್ರು ಹೇಳಿದ್ರೆ ಆ ಥರ ಇದ್ದಾಗ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಂದೆನೂ ಬಫ್ ಬರಲ್ಲ. ಇಲ್ಲಿ ಮುಂದೆಗಡೆನೂ ಒಂದೊಂದ್ಸಲ ಲೂಸ್ ಇದೆ, ಬಫ್ ಬರ್ತಾ ಇದೆ ಮೇಡಮ್ ಅಂತ ಹೇಳ್ತಾರಲ್ವ, ಅದನ್ನು ಅವಾಯ್ಡ್ ಮಾಡ್ಬೋದು. ಇದೆಲ್ಲನೂ ಈ ರೀತಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಇದು ಮುಂದೆ ಪೀಸಲ್ಲಿ ಈ ಥರ ಕ್ರಾಸಾಗಿ ತೆಗೀರಿ. ಇದು ಗುಪ್ಪೆ ಬರಲ್ಲ ಹಿಂದೆಗಡೆ, ಸೊ ಆರ್ಮೋಲ್ ಹತ್ರ ರಿಂಕಲ್ಸ್ ಬರಲ್ಲ. ಓಕೆನಾ? ಇಲ್ಲಿ ಮುಂದೆ ಶೋಲ್ಡರ್ ಹತ್ರ ಕ್ರಾಸಾಗಿ ತೆಗೆದು ಇಲ್ಲಿ ಮುಂದೆ ಸ್ವಲ್ಪ ಕ್ರಾಸಾಗಿ ತೆಗೆದ್ರೆ ಇದು ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ? ಇಲ್ಲಿ ಮುಂದೆಗಡೆ ಸ್ವಲ್ಪ ಕ್ರಾಸಾಗಿ ತೆಗೀರಿ, ಇಲ್ಲಿ ಸ್ವಲ್ಪ ಕ್ರಾಸಾಗಿ ತೆಗೀರಿ ಶೋಲ್ಡರ್ ಹತ್ರ. ಇದಿಷ್ಟು ಮಾಡಿದ್ರೆ ನಿಮಗೆ ಶೋಲ್ಡರು ಡ್ರಾಪ್ ಆಗಲ್ಲ. ಓಕೆನಾ? ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ಇದ್ರಲ್ಲೂ ಹೇಳಿದ್ನಲ್ಲ, ಇದು ಅಷ್ಟೇ, ಈ ಪಟ್ಟಿನ ಜಾಸ್ತಿ ತಗೋಬೇಡಿ, ನೋಡಿಕೊಂಡು ಒಂದೇ ಲಿಮಿಟಾಗಿ ತಗೋಬೇಕು. ಇದು ಅಷ್ಟೇ, ಇದನ್ನ ಆಮೇಲೆ ಚಿಕ್ಕದು ಮಾಡಿದ್ರೂ ಇದು ಗುಪ್ಪೆ ಥರ ಬರುತ್ತೆ, ಟೈಟ್ ಆಗುತ್ತೆ, ಆಗುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಡಬೇಕು. ಚಿಕ್ಕ ಬ್ಲೌಸ್ಗೆಲ್ಲ 2 ಇಂಚು, ದೊಡ್ಡ ಬ್ಲೌಸ್ಗೆಲ್ಲ 2.25, 2.5 ಆ ಥರ ಇಡಬೇಕು. ಓಕೆನಾ? ಇವಾಗ ಇದಕ್ಕೆ 2 ಇಂಚ್ ಇಟ್ಬಿಟ್ರೆ ಇವಾಗ ಏನಾಗುತ್ತೆ, ಟೈಟ್ ಆಗುತ್ತೆ. ಇಲ್ಲಿಂದ ಇವ್ರು ದಪ್ಪ ಇರ್ತಾರೆ, ಇಲ್ಲಿ ಕಮ್ಮಿ ಇಟ್ಟಿರ್ತೀವಿ, ಇದು ಎಳ್ಕೊಳ್ಳುತ್ತೆ. ಎಳ್ಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ರಿಂಕಲ್ಸ್ ಬರುತ್ತೆ. ಓಕೆನಾ? ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇದಕ್ಕೆ ಏನೂ ಇಲ್ಲ, ಇದು ನೀಟಾಗಿ ಈ ರೀತಿ ತಗೋಬೇಕು. ಇದು ಅಷ್ಟೇ, ನಾನು ಹೇಳ್ದಂಗೆ 5.5, 6 ಆ ಥರನೇ ತಗೋಬೇಕು. ಇದ್ರಲ್ಲಿ ನಾವು ಇವಾಗ ಇದು 6 ಇಂಚ್ ತೊಗೊಂಡಿದ್ದೀವಿ, 6.5 ತೊಗೊಬಿಡ್ತೀವಿ ಅಂದ್ಕೊಳ್ಳಿ. ಹಾಗೇನಾಗುತ್ತೆ, ಆಗಲೂ ಇಲ್ಲಿ ಟೈಟಾಗಿ ಒಂದೊಂದು ಕಡೆ ಲೂಸ್ ಆಗುತ್ತೆ. ಓಕೆನಾ? ಇದನ್ನೆಲ್ಲ ನೀವು ಪರ್ಫೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಆರ್ಮೋಲ್ ರಿಂಕಲ್ಸು, ಶೋಲ್ಡರ್ ಡ್ರಾಪ್ ಬರಲ್ಲ. ಒಂದ್ಸಲ ಟ್ರೈ ಮಾಡಿ, ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಅದರಲ್ಲಿ ಹೇಗೆ ಬಂತು ಅಂತ ಒಂದ್ಸಲ ಕಮೆಂಟ್ ಮಾಡಿ. ನಾನು ಈ ಮೆಥಡ್ಗಳನ್ನ ಯೂಸ್ ಮಾಡಿ ನಾವು ಹಂಗೆ ಸ್ಟಿಚಿಂಗ್ ಮಾಡೋದು, ನೀವು ಅದೇ ಥರ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.